ಮುಂಚೆ ಪ್ರತಿ 10 ವರ್ಷಗಳಿಗೊಮ್ಮೆ ಎಲ್ಲ ಸರ್ಕಾರಗಳು ಇಂಟೆನ್ಸಿವ್ ರೋಡಿಂಗ್ ಅಂತ ಮಾಡ್ತಾ ಇದ್ರು. ಅಂದ್ರೆ ಯಾರಾದ್ರೂ ತೀರೋದ್ರೆ ಮತದಾರರ ಪಟ್ಟಿಗೆ ತೆಗೆಯೋದು, ಹೊಸದಾಗಿ 18 ವರ್ಷ ದಾಟದವ್ರನ್ನ ಸೇರಿಸೋದು, ಆಮೇಲೆ ಬೇರೆ ಊರುಗಳಿಂದ ಈ ಕಡೆ ಬಂದು ನಿಲ್ಸಿರ್ತಾರಲ್ಲ ಮತ್ತೆ ಇಲ್ಲಿಂದ ತೆಗೆಯೋದು ಮತ್ತೆ ಆಡ್ ಮಾಡೋದು, ಇಷ್ಟು ಮಾತ್ರ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ರು. ಆದ್ರೆ ಈಗ ಬಿಜೆಪಿ ಸ್ಟಾರ್ಟ್ ಮಾಡಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಮೊನ್ನೆ ಇದ್ರ ವಿರುದ್ಧ ಕೋರ್ಟ್ ಹೋದಾಗ ಬಿಜೆಪಿ ಅವರು ಹೇಳಿದ್ರು, ಯಾಕೆ ಪ್ರತಿ 10 ವರ್ಷಗಳೊಮ್ಮೆ ನಡೆದಿದೆಯಲ್ಲ, ನಾವು ಅದನ್ನೇ ಮಾಡ್ತಾ ಇದೀವಿ, ಹಿಂದೆ ಮಾಡಿದವ್ರೆ ನಾವು ಕಂಟಿನ್ಯೂ ಮಾಡ್ತಾ ಇಲ್ಲ. ಆದ್ರೆ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಮೊದಲು ನಾನು ಹೇಳ್ದಂಗೆ ಬರೀ ತೀರೋದವ್ರು, ಟ್ರಾನ್ಸ್ಫರ್ ಆದವ್ರು, ದುಡ್ಡು ಮಾತ್ರ ಹೆಸರು ಬಂದವನು. ಈಗ ಪ್ರತಿಯೊಬ್ಬ ಮತದಾರರು ಕೂಡ ಮತ್ತೆ ರಿಜಿಸ್ಟರ್ ಮಾಡ್ಕೋಬೇಕು. ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. 90 ಲಕ್ಷ ಮತದಾರರನ್ನ ತೆಗೆದ್ರು ಪಟ್ಟಿಯಿಂದ. ಅವ್ರು ಏನ್ ಹೇಳಿದ್ರು, ಯಾಕೆ ತೆಗಿತಾ ಇದೀವಿ ಅಂದ್ರೆ ಬಾಂಗ್ಲಾದೇಶಿಂದ ಎಲ್ಲ ನುಸುಳುಕೋರು ಬಂದ್ಬಿಟ್ಟವ್ರೆ, ಅದರಿಂದ ಅವ್ರಿಗೆ ನಾವು ಪೌರತ್ವ ಕೊಡಕ್ಕಾಗಲ್ಲ, ಇದರಿಂದ ತೆಗಿತಾ ಇದೀವಿ ಅಂದ್ರು. ಆದ್ರೆ ಆ 90 ಲಕ್ಷದಲ್ಲಿ 25 ಲಕ್ಷ ಜನ ಮುಸಲ್ಮಾನರಿದ್ರೆ 65 ಲಕ್ಷ ಹಿಂದೂಸ್ ಇದ್ದಾರೆ ಅದರಲ್ಲಿ. ಅಂದ್ರೆ ಇವ್ರು ಏನ್ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ, ಯಾರ್ಯಾರು ಬಿಜೆಪಿಗೆ ವೋಟ್ ಹಾಕಲ್ವೋ ಅಂತವರು ವೋಟ್ ಹಾಕೋದಕ್ಕೆ ಅವಕಾಶನೇ ಇಲ್ದಂಗೆ ವೋಟರ್ ಲಿಸ್ಟ್ ಇಂದಲೇ ತೆಗಿತಾ ಇದ್ದಾರೆ. ಇದರ ಪರಿಣಾಮ ಬಿಹಾರದಲ್ಲಿ 240ಕ್ಕೆ 204 ಸೀಟ್ ಗೆಲ್ತಾರೆ ಅವರು. 3 ಟರ್ಮ್ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ, ಯಾವುದೇ ರೀತಿ ಜನಗಳಿಗೆ ಸಹಾಯ ಆಗಿಲ್ಲ, ಇನ್ನೂ ಬರ್ತಂತಲೇ ಇದ್ದಾರೆ. 3ನೇ ಬಾರಿಗೆ ಯಾಕೆ ಆಯ್ಕೆ ಮಾಡ್ತಾರೆ ಜನ? ಇವರು ಮಾಡಿರೋ SIR ಇಂದ ಹೆಲ್ಪ್ ಆಗಿದೆ ಅವರಿಗೆ. ಪ್ರತಿ ಮನೆಯದು ಮುನ್ಸಾಮ ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಬಿಜೆಪಿ ವರ್ಕರ್ಸ್ ಏನ್ ಮಾಡ್ತಾರೆ, ನಾವ್ ಹೆಂಗೆ ಬೂತ್ ಲೆವೆಲ್ ಏಜೆಂಟ್ ಅಂತ ಮಾಡ್ತೀವಿ ಅಥವಾ ಬೂತ್ ಪ್ರೆಸಿಡೆಂಟ್ ಅಂತ ಮಾಡ್ತೀವಿ, ಅವ್ರು ಪೇಜ್ ಪ್ರಮುಖ ಅಂತ ಮಾಡ್ಕೊಂಡು ಆ ಪೇಜ್ ಪ್ರಮುಖ ಬರೀ 50 ಮನೆ ಅಷ್ಟೇ, 50 ಮನೆಗಳನ್ನ ಅವ್ರಿಗೆ ಇನ್ಚಾರ್ಜ್ ಕೊಡ್ತಾರೆ. ಈ ಮನೆಯವ್ರು ಯಾರು ವೋಟ್ ಹಾಕ್ತಾರೆ, ಈ ಮನೆಯವ್ರಿಗೆ ಪ್ರತಿಯೊಂದು ಡೀಟೇಲ್ ಅವ್ರು ಬರ್ಕೊಂಡು ಬಿಜೆಪಿ ಕೊಡ್ತಾರೆ. ನಾಳೆ ಎಲೆಕ್ಷನ್ ನೋಡ್ತಾರೆ ಈ ಮನೆಯವರು ಯಾರ್ಯಾರು ವೋಟ್ ಹಾಕ್ತಾರೆ ಅಂತ. ಯಾರು ಬಿಜೆಪಿಗೆ ಪರ್ಮನೆಂಟ್ ಆಗಿ ಹಾಕ್ತಾರೆ ಅವ್ರನ್ನ ಉಳಿಸ್ತಾರೆ ಮತದಾರ ಪಟ್ಟಿಯಲ್ಲಿ. ಯಾರು ಬಿಜೆಪಿಗೆ ಹಾಕದೇ ಇಲ್ಲ ಅಂತವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಲಿಸ್ಟ್ ಅನ್ನು ತಗೊಂಡೋಗಿ ಚುನಾವಣಾ ಕಮಿಷನ್ ಕೊಟ್ಬಿಟ್ಟು ಅವರು ಟಾರ್ಗೆಟ್ ಮಾಡಿ ತೆಗಿತಾ ಇದ್ದಾರೆ. ಬಿಹಾರದಲ್ಲಿ ತೆಗೆದ್ರು, ವೆಸ್ಟ್ ಬೆಂಗಾಲ್ ಅಲ್ಲಿ ತೆಗೆದ್ರು, ಪಾಪ ಅವರೆಲ್ಲ ಕೋರ್ಟ್ ಹೋದ್ರು. ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನಂದ್ರೆ 25 ಲಕ್ಷ ಜನ ಕೋರ್ಟ್ ಹೋದ್ರು, ನಮ್ಮ ಹೆಸರು ತೆಗೆದಿದ್ದಾರೆ ಅಂತ ಹೇಳಿ. ಕೋರ್ಟ್ ಹೋದಾಗ ಫಸ್ಟ್ ತೆಗೆದ ಮೇಲೆ ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಅವರು ನಮ್ ನೋಡಿದ ದಾಖಲೆ ಕೊಟ್ಟಿದ್ದೀವಿ, ನಮ್ಮನ್ನು ಸೇರಿಸಿದ್ರೆ ಸೇರ್ಸೋದಿಲ್ಲ. ಕೋರ್ಟ್ ಹೋಗ್ತಾರೆ. ಕೋರ್ಟ್ ಪರಿಶೀಲನೆ ಮಾಡಿ 25 ಲಕ್ಷ ಜನದ ನಾವು ವಿಲೇವಾರಿ ಮಾಡಕ್ಕಾಗಲ್ಲ ಅಂದ್ರೆ ಬರೀ 19,000 ಜನ ವಿಲೇವಾರಿ ಮಾಡ್ತಾರೆ ಕೇಸ್ಗಳು. ಆಮೇಲೆ ಅದರಲ್ಲಿ ಒಂದು 2,000 ಜನಕ್ಕಷ್ಟೇ ನ್ಯಾಯ ಸಿಗುತ್ತೆ. ಅವ್ರ 2,000 ಜನ ಬಂದು ಎಲೆಕ್ಷನ್ ಕಮಿಷನ್ ಬಂದ್ರೆ ಡೇಟ್ ಆಗ್ಬೇಕು ಹೋಗಿ ಅಂತ ಮತ್ತೆ ಕೋರ್ಟ್ ಹೋಗ್ತಾರೆ. ಅವರು ನಮ್ಗೆ ನೋಡಿ ವೋಟಿಂಗ್ ಅವಕಾಶ ಕೊಡ್ತಾರೆ, ನಿಮ್ದು ಬಂತಲ್ಲ ಹೆಸರು ಮತದಾರ ಪಟ್ಟಿಯಲ್ಲಿ, ನೆಕ್ಸ್ಟ್ ವೋಟ್ ಹಾಕೊಳ್ಳಿ ಅಂತ. ಈ ತರ ಎಲ್ಲರೂ ಸೇರ್ಕೊಂಡಿದ್ದಾರೆ. ಬಿಹಾರಲ್ಲೂ ಗೆಲ್ತು, ತಮಿಳುನಾಡು ಕೇರಳದಲ್ಲಿ ಅವ್ರು ಗೆಲ್ಲಿಲ್ಲ, ಪಕ್ಷನೇ ಇಲ್ಲ ಅಲ್ಲಿ. ಎರಡೂ ಕಡೆ ಬಿಜೆಪಿ ವಿರುದ್ಧ ಪಕ್ಷಗಳು ಕೆಲಸ ಮಾಡಿದ್ರು. ಆಗ 9 ಲಕ್ಷ. ತಮಿಳುನಾಡಲ್ಲಿ ಯಾರನ್ನ ಸೋಲಿಸ್ಬೇಕು ಅಂತ ಅವ್ರ ಕ್ಷೇತ್ರದಲ್ಲಿ ಯಾವಾಗ್ಲೂ 90,000 ಗೆಲ್ತಾ ಇದ್ರು. ಅದಕ್ಕಿಂತ ಕಡಿಮೆ ಗೆಲ್ತಾ 90,000 ಗೆಲ್ತಾ ಇದ್ರು. ಅಂತವ್ರನ್ನ ಟಾರ್ಗೆಟ್ ಮಾಡಿದ್ರು, ಅಲ್ಲಿ ಕಿತ್ತಾಕಿದ್ರು. 1 ಲಕ್ಷ ವೋಟ್ ಬರೀ ಸ್ಟಾಲಿನ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕಿತ್ತಾಕಿದ್ರು. ಅವ್ರು ಸೋತಿದ್ರು 7,000 ವೋಟಿಂದ. ಅಂದ್ರೆ
ಪ್ರತಿಯೊಬ್ಬರನ್ನ ಹೆಂಗ್ ಮುಚ್ಚಬೇಕು ಅಂತ ಪ್ಲಾನ್ ಇದೆ ಅವ್ರ ಹತ್ರ. ನಮ್ಗೊಂದು ಅವಕಾಶ ಏನ್ ಸಿಕ್ಕಿದೆ ಅಂದ್ರೆ ನಮ್ಗೆ ಯಾಕೆ ನಮಗೆ ಸ್ವಲ್ಪ ಬೆನಿಫಿಟ್ ಅಲ್ಲಿ ಇದೀವಿ, ಅಡ್ವಾಂಟೇಜ್ ಅಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಅವ್ರು ಯಾರಿಗೂ ಟೈ ಇರ್ಲಿಲ್ಲ. ಬರೀ 4 ತಿಂಗಳ ಹಿಂದೆ SIR ಮಾಡಿದ್ರು, ಚುನಾವಣೆ ಟೈಮ್ ಕೋರ್ಟ್ ಹೋದ್ರು, ಏನ್ ಮಾಡಿದ್ರು ಆಗ್ಲಿಲ್ಲ, ಅವರೆಲ್ಲ ಹೋಯ್ತು ಓಟ್ಗಳು. ಬಟ್ ನಮಗೆ 2 ವರ್ಷ ಇದೆ ಚುನಾವಣೆಗಳಿಗೆ. ಈ 2 ವರ್ಷ ಇರೋದ್ರಿಂದ ಟೈಮ್ ಇದೆ ನಮ್ಗೆ. ಆಮೇಲೆ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಏನ್ ಇವತ್ತಿದೆ ಎಲ್ಲ ಜಾಗೃತೆಗಳು ತಗೊಳ್ತಾ ಇದೆ. ಏನ್ ಕೇಳ್ತಾರಪ್ಪ ಅಂದ್ರೆ, ನಿಮ್ ಮನೆಗಳಿಗೆ ಬಂದಾಗ ನಿಮ್ ವೋಟರ್ ಲಿಸ್ಟ್ ಅಲ್ಲಿ, ಹಳೆಯ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿರ್ತದೆ, 2002ರಲ್ಲಿ ನಿಂದಿದ್ಯಾ ಅಂತ ಕೇಳ್ತಾರೆ. ನಮ್ಗೆ ಎಷ್ಟೋ ಜನಕ್ಕೆ ನಾವು 2002ರಲ್ಲಿ ಪರ್ಮನೆಂಟ್ ಆಗಿ ಊರುಗಳಲ್ಲಿ ಇರೋರು ಹಾಕಿರ್ತಾರೆ, ಗೊತ್ತಿರ್ತದೆ ಯಾವ ಬೂತ್ ಅಲ್ಲಿ ಹಾಕಿರ್ತಾರೆ ಅಂತ. ಬಟ್ ಸುಮಾರು ಜನ ಸೊಸೆಯಂದ್ರು ಬಂದಿರ್ತಾರೆ, ಅಥವಾ ನಮ್ಮ ಹೆಣ್ಮಕ್ಳು ಬೇರೆ ಊರುಗಳಿಗೆ ಹೋಗಿರ್ತಾರೆ. ಈಗ ಒಂದು 10 ವರ್ಷದಿಂದ ಮದುವೆ ಮಾಡ್ಕೊಟ್ಟಿರ್ತೀವಿ, ಇಂಥವ್ರ ಸಮಸ್ಯೆ ಆಗುತ್ತೆ ಅವ್ರಿಗೆ. ಅದಕ್ಕೆ ಯಾವ್ಯಾವ ದಾಖಲೆ ತೋರಿಸ್ಬೇಕು ಅಂತ ಹೇಳಿ ಚುನಾವಣೆ ಕಮಿಷನ್ ಕೊಟ್ಟಿದೆಯಲ್ಲ, ಅದನ್ನ ಮೀರಿ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಅಲ್ವಾ, ಏನು ವಾಸಸ್ಥಳದ ಪ್ರಮಾಣ ಪತ್ರ ಕೊಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಎಲ್ಲಾ ತಹಸೀಲ್ದಾರ್ಗೂ ಆದೇಶ ನೀಡಿದೆ. ಯಾರು ಅಪ್ಲೈ ಮಾಡ್ತಾ 1 ವಾರದಲ್ಲಿ ಕೊಡ್ಬೇಕು ಅಂತ. ದಯವಿಟ್ಟು ತೆಗೆದಿಟ್ಕೊಳ್ಳಿ ಅದನ್ನೆಲ್ಲ. ಪಾಪ ಹಳ್ಳಿಯವರಿಗೆ ಗೊತ್ತಾಗಲ್ಲ, ಆಮೇಲೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ತುಂಬಕ್ಕೂ ಬರೋದಿಲ್ಲ. ಇಲ್ಲಿ ನಿಮ್ ಕೆಲಸ ಆರಂಭ ಆಗುತ್ತೆ. BLA 2ಗಳು ಏನ್ ಮಾಡಿದೀವಿ, ಪ್ರತಿ ಬೂತ್ಗೂ ಈ BLOಗಳು ಬರ್ತಾರೆ. ಇನ್ನೆಲ್ಲ ಒಂದು BLOಗಳು ಎಲ್ಲ ಬಿಜೆಪಿ ಮೈಂಡ್ ಸೆಟ್, RSS ಮೈಂಡ್ ಸೆಟ್ ಇರೋರು ಬರೋದು. ನಿಮ್ ಓಟ್ ಕಿತ್ತಾಕೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾರೆ. ಅದರಿಂದ ನಾವು ನಮ್ BLA 2ಗಳು ಏನಿದೀವಿ, ಏನ್ ಮಾಡಿ ನಮ್ ಪಕ್ಷ BLA 2ಗಳು ಯಾರು ನೇಮಿಸಿದೆ, ನಿಮ್ಗೆ ರೈಟ್ಸ್ ಇರುತ್ತೆ. ಪ್ರತಿ ಮನೆಗೂ ಹೋಗಿ BLO ಜೊತೆ ಈ ಮನೆಯವ್ರದ್ದು ಓಟ್ ಇದೆ ಅಂತ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ಕೊಡುವಂಥದ್ದು ಎಲ್ಲ ನೀವು ಮಾಡ್ಬೇಕು. ಅದನ್ನ ಅವಾಗ ಎಲ್ಲ BLOಗಳು ನಾವು ಫಾಲೋ ಅಪ್ ಅಲ್ಲಿ ಇರ್ಬೇಕು. ಯಾವಾಗ ಬರ್ತೀರಾ ಅಂತ ಜೂನ್ 30ರಿಂದ ಸ್ಟಾರ್ಟ್ ಆಗುತ್ತೆ. ನಾವು ಅಲರ್ಟ್ ಆಗಿರ್ಬೇಕು. BLOಗಳ ಜೊತೆ BLA 2ಗಳಷ್ಟೇ ಅಲ್ಲ, ಅಲ್ಲಿರೋ ಮುಖಂಡರು ಕೂಡ, ಕಾಂಗ್ರೆಸ್ ಮುಖಂಡರು ಕೂಡ. ಯಾಕಂದ್ರೆ BLA 2ಗಳನ್ನ ನಾವ್ ಯಾರನ್ನೋ ಮಾಡಿರ್ತೀವಿ, ಆ ಮನುಷ್ಯ ಹೋಗ್ತಾನೆ ಇಲ್ವೋ, ಆದ್ರೆ ಮುಖಂಡರ ಜವಾಬ್ದಾರಿ ಜೊತೆಲಿ ಕರ್ಕೊಂಡು ಹೋಗಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು, ತುಂಬಿಕೊಡ್ಬೇಕು. ಎಲ್ಲ ಮಾಡಿದ್ರೆ ನಮಗೆ 2 ವರ್ಷ ಟೈಮ್ ಇದೆ. ಏನು ಅವ್ರಿಗೆ ಓಟ್ ಕಿತ್ತಾಕಿದ್ರು ಕೋರ್ಟ್ ಹೋಗೋದಕ್ಕೆ, ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಮಾಡೋದಕ್ಕೆ ನಮ್ಗೆ ಟೈಮ್ ಇದೆ. ಆದ್ರೆ ಇವ್ರು ಬಿಜೆಪಿ ಏನ್ ಮಾಡಿದಾರೆ ಗೊತ್ತಿಲ್ಲ, ಟಾರ್ಗೆಟ್ ಮಾಡಿದ್ದಾರೆ. 90 ಜನ MLAs ಟಾರ್ಗೆಟ್ ಮಾಡಿದ್ದಾರೆ, ಸೋಲಿಸಲೇಬೇಕು ಅಂತ. ಅವ್ರಿಗೆ ನ್ಯಾಯವಾಗಿ ಗೆಲ್ಲೋದಕ್ಕಂತೂ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತು, ಕರ್ನಾಟಕದಲ್ಲಿ ಅವರು ಇದುವರೆಗೂ ನ್ಯಾಯವಾಗಿ ಅಧಿಕಾರ ಹಿಡದೇ ಇಲ್ಲ. ನಮ್ಮ MLAಗಳು ಪರ್ಚೇಸ್ ಮಾಡೋದು, JDS ಇಂದ ಪರ್ಚೇಸ್ ಹಿಂಗೆ ಮಾಡಿದ್ದಾರೆ. ಈ ದೇಶದೆಲ್ಲಡೆ ಇಲ್ಲೇ ಮಾಡಿರೋದು ಇದೇ ರೀತಿ ಮಾಡಿ. ಈಗ ಅವ್ರೇನಂದ್ರೆ, ಈಗ 3 ಸತಿ ಪಾರ್ಲಿಮೆಂಟ್ ಗೆದ್ದಿದ್ದಾರೆ. 1ನೇ ಸತಿ ಹೆಂಗಿದ್ರು ಗೊತ್ತು, ಪುನಃ ಅಟ್ಯಾಕ್ ಮಾಡಿಸಿದ್ರು ಅವರೇ, ಜನರ ಸಿಂಪತಿ ಮೇಲೆ ಗೆದ್ರು. 2ನೇ ಸತಿ ರಾಮ ಮಂದಿರ ಕಟ್ಟಿದ್ರು ಅಂತ ಮಾಡಿದ್ರು. ಈಗ 3ನೇ ಟರ್ಮ್ ನಡೀತಾ ಇದೆ. ಇನ್ನು ಜನ ವೋಟ್ ಹಾಕಲ್ಲ ಅಂತ ಗೊತ್ತಾಗಿದೆ. ಈಗ ನೋಡಿ, ನೀಟ್ ಏನ್ ಪ್ರಾಬ್ಲಮ್ ನಡೀತಾ ಇದೆ, ಎಲ್ಲಾ ಕಡೆ ಏನೇನ್ ಸಮಸ್ಯೆಗಳು ನಡೀತಾ ಇದೆ, ಇನ್ನು ವೋಟ್ ಹಾಕಲ್ಲ ಅಂತ ಹೇಳಿ ಈ SIR ಅನ್ನೋದನ್ನ ಮೊದಲೇ ಯೋಚನೆ ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನಮ್ಗೆ ವೋಟ್ ಹಾಕ್ತಿದ್ರೆ ಬೇರೆಯವ್ರಿಗೂ ವೋಟ್ ಹಾಕ್ಬೋದು. ಅವಾಗ ನಮ್ಗೆ ವೋಟ್ ಹಾಕೋ ಬಕರಗಳಿದ್ದಾರೆ, ಅವರ ವೋಟ್ ಹಾಕಿ ನಾವು ಗೆದ್ಕೊಂಡ್ಬಿಡ್ತೀವಿ. ಹಿಂಗೆ ಅವ್ರು ವೆಸ್ಟ್ ಬೆಂಗಾಲ್ ಬಿಹಾರ್ ಗೆದ್ದಿರೋದು. ನಾವು ಅದಕ್ಕೆ ಅವಕಾಶ ಕೊಡಬಾರದು. ನಾವು ಇದನ್ನ ಜಾಗರೂಕತೆ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನಾವು ಮಾಡದೆ ಹೋದ್ರೆ, ನಾವು ಹುಷಾರಾಗದೆ ಹೋದ್ರೆ, MLA ಚುನಾವಣೆ 2028ಕ್ಕಿದೆ, MP ಚುನಾವಣೆ 2029ಕ್ಕಿದೆ. ಅದಕ್ಕೆ ಮುಂಚೆ ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆ ಯಾವುದು ನಾವು ಗೆಲ್ಲಕ್ಕಾಗಲ್ಲ. ಆಮೇಲೆ ಪ್ರತಿಯೊಬ್ಬ ಲೀಡರ್ಗಳೆಲ್ಲ ಅರ್ಥ ಮಾಡ್ಕೋಬೇಕು, ಇದು ಆದಿನಾರಾಯಣದೋ ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಅಲ್ಲ SIR ಆಗ್ಬೇಕಾಗಿರೋದು. ನೀವು ಕೂಡ ಲೀಡರ್ಸು ನಾಳೆ ದಿನ ಕಂಟೆಸ್ಟ್ ಮಾಡ್ಬೇಕಂತ ನಿಮ್ಗೂ ತೊಂದರೆ ಆಗುತ್ತೆ. ಇನ್ನೊಂದು ಮೇಜರ್ ಏನ್ ತೊಂದರೆ ಆಗುತ್ತಂದ್ರೆ, ಬಿಹಾರದಲ್ಲಿ ನಿಮ್ಗೆ ಜ್ಞಾಪಕ ಇದೆ, ಲಡ್ಕಿ ಬಹನ್ ಯೋಜನೆ ಅಂತ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಏನ್ ಹೇಳ್ತಾರೆ, ವೋಟರ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರಿಲ್ಲ, ಅದಕ್ಕೆ ನಿನಗೆ ಕೊಡಕ್ಕಾಗಲ್ಲ. ಏನ್ ನಮ್ಗೆ ಗ್ಯಾರಂಟಿ ನಮ್ಗೆ ಸಿಗ್ತಾ ಇದೆ, ಯೋಜನೆಗಳು ಸಿಗ್ತಾ ಇದೆ.
ಇನ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಕೆಲ್ಸಕ್ಕೆ ಬರಲ್ಲ, ಪಾಸ್ಪೋರ್ಟ್ ಕೆಲ್ಸಕ್ಕೆ ಬರಲ್ಲ, ಯಾವ್ದು ಕೆಲ್ಸಕ್ಕೆ ಬರಲ್ಲ. ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇದೆಯಾ, ಇದ್ರೆ ನಿಮ್ಗೆ ಸರ್ಕಾರ ಕೊಡೋ ಬೆನಿಫಿಷರೀಸ್ ನಿಮ್ ಮನೆಗೆ ಬರ್ತದೆ, ಇಲ್ಲ ಅಂದ್ರೆ ಬರಲ್ಲ. ಅದೊಂದೇ ಅಲ್ಲ, ಇದು ನಿಮ್ಮ ನಾಗರಿಕತೆ, ನೀವು ಈ ಭಾರತ ದೇಶದ ಪೌರತ್ವ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ವೋಟರ್ ಲಿಸ್ಟ್ ಮೇಲೆ. ನಿಮ್ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಕ್ ಬರಲ್ಲ. ನಾಳೆ ದಿನ ಸರ್ಕಾರಿ ನೌಕರಿ ತಗೊಳಕ್ಕೂ ಆಗಲ್ಲ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳು ಸೇರ್ಸೋಕ್ಕಾಗಲ್ಲ. ಈ ಮಟ್ಟಕ್ಕೆ ಬಿಜೆಪಿ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಯಾಕಪ್ಪ ಇಷ್ಟೆಲ್ಲ ಮಾಡ್ತಾ ಇದ್ರು ಅಂದ್ರೆ, ಹೇಳಿ ಯಾವ್ದೋ ಒಂದು ವರ್ಗ ಮಾತ್ರ ಓದ್ಕೊಳ್ತಾ ಇತ್ತು, ಈಗ ಯಾರು ಓದ್ಕೊಳ್ಳೋ ಅವಶ್ಯಕ ಇಲ್ಲ. ಈ ಹಿಂದುಳಿದವ್ರದ್ದು ಆಮೇಲೆ ದಲಿತರದ್ದು ಕೇಳಲೇಬೇಡಿ. ಇನ್ಮೇಲೆ ಇವ್ರು ಯಾರು ಓದ್ಕೋಬಾರ್ದು. 20 ವರ್ಷದಲ್ಲಿ ಮುಂಚೆ ಏನಿತ್ತು ಸಿಸ್ಟಮ್, ಪ್ರೀ ಇಂಡಿಪೆಂಡೆನ್ಸ್ ಅಂಬೇಡ್ಕರ್ ಬರೋದಕ್ಕಿಂತ ಮುಂಚೆ ಆ ಯುಗಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುವಂತ ಹುನ್ನಾರ ನಡೀತಾ ಇದೆ. ಅವ್ರು ಓಪನ್ ಆಗಿ ಮಾಡ್ತಾರೆ. ನಮ್ಮಲ್ಲಿ ಕೆಲವರು ಬಿಜೆಪಿಗೆ ಸೇರ್ಕೊಂಡಿದ್ದಾರೆ, ಗೊತ್ತಾಗ್ತಲ್ಲ. ಈ ಚಲವಾದಿ ನಾರಾಯಣ ಸ್ವಾಮಿ ಹುಚ್ಚುಚ್ಚಾಗಿ ಮಾತಾಡ್ತಾರಲ್ಲ, ಅವನು ದಲಿತಾನೆ, ಅವ್ನು ಗೊತ್ತಾಗ್ತಲ್ಲ. ಅವ್ರ ಫ್ಯೂಚರ್ ಏನ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಚಪ್ಪಡಿ ಮೇಲೆ ತಲೆ ಮೇಲೆ ಚಪ್ಪಡಿ ಇಳಿಯೋ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಮಾಡ್ತಾರೆ. ಯಾರು ದಲಿತರು ಅಥವಾ ಹಿಂದುಳಿದ ವರ್ಗದವರು ಬಿಜೆಪಿ ಹೋರಾಡ್ತಾರಲ್ಲ, ಅವ್ರಿಗೆ ದೇವ್ರ ಕ್ಷಮಿಸಲ್ಲ. ಯಾಕಂದ್ರೆ ಬಹಳಷ್ಟು ಹೋರಾಟ ಮಾಡಿ ಅಂಬೇಡ್ಕರ್ ಆಗ್ಲಿ, ಗಾಂಧಿ ಆಗ್ಲಿ, ನೆಹರು ಅವ್ರೆ ನಮ್ಗೆ ಇವಾಗೆಲ್ಲ ಇಷ್ಟು ಲಗ್ಜುರಿ ಕುತ್ಕೊಳ್ಳುವಂತ ಅವಕಾಶ ಕೊಟ್ಟಿದ್ದಾರೆ. ಇದನ್ನೆಲ್ಲ ಕಳ್ಕೊಂಡು ಊರು ಹೊರಗ ಕುತ್ಕೊಳ್ಳುವಂತ ಕಾಲ ಬರ್ತದೆ. ಅದ್ರ ಹುನ್ನಾರನೇ ನಡೀತಾ ಇರೋದು. ಇದನ್ನ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ನ ಭವಿಷ್ಯ, ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ, ಇಷ್ಟು ಯೋಚನೆ ಮಾಡಿ SIR ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ಈ ಪಕ್ಷನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಕೇಳ್ಕೊಂಡು, ಇನ್ನಿದ್ರ ಟೆಕ್ನಿಕಲ್ ಡೀಟೇಲ್ಸ್ ಬಹಳ ಚೆನ್ನಾಗಿ ನಮ್ಮ ಪೃಥ್ವಿರಾಜ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಬಹಳ ನೀಟಾಗಿ ಮಾಡ್ತಾರೆ. ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ರೀತಿ ಎನ್ಯುಮರೇಷನ್ ಪವರ್ ಇರುತ್ತೆ ಎಲ್ಲ ಅವ್ರು ಹೇಳ್ತಾರೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.